ನಿಗೂಢ ಬುರುಡೆಯ ರಹಸ್ಯದ ಹಿಂದೆ ಬಿದ್ದಿದೆ ಈಗ SIT. ಈ ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. 11, 12 ಮತ್ತು 13ನೇ ಪಾಯಿಂಟ್ ಈಗ ಉಳ್ಕೊಂಡಿರೋದು. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ಆಯಿತು. ಆ ನಂತರದಲ್ಲಿ ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಈ SIT ಮುಂದೆ 2ನೇ ದೂರುದಾರ ಇದ್ದಾನಲ್ಲ, ಆತ ಹಾಜರಾಗ್ತಾನ ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕ್ಷಣದ ಮಾಹಿತಿಯನ್ನ ನೀಡ್ತಾನೆ ಇದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. 11, 12, 13ನೇ ಪಾಯಿಂಟ್ನಲ್ಲಿ 10 ಪಾಯಿಂಟ್ಗಳು ಮುಗಿದ್ವು. SIT ಮುಂದೆ ಈ 2ನೇ ದೂರುದಾರ ಏನಿದ್ದಾನೆ ಆತ ಹಾಜರಾಗ್ತಾನ ಇವತ್ತು ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ನಡೆದಿದೆ. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳು, ಮೊದಲನೇ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳು, ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳ ಉತ್ಖನನ ನಡೆಯುತ್ತೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಕಲ್ಲೇರಿ ಇಲ್ಲೂ ಕೂಡ ಶವಗಳನ್ನು ಹುಟ್ಟು ಹಾಕಲಾಗಿದೆ ಅನ್ನುವಂಥ ದೂರು. ಆ ದೂರಿಗೂ ಕೂಡ ಸಂಬಂಧಪಟ್ಟಂತೆ ಈಗ ಆ 2ನೇ ದೂರುದಾರ ಏನಿದ್ದಾನೆ ಆತ SITಯ ಮುಂದೆ ಹಾಜರಾಗ್ತಾನ ಇಲ್ಲವ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಉತ್ತರ ಸಿಗುತ್ತೆ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಬುರುಡೆಯ ರಹಸ್ಯದ ಹಿಂದೆ ಬಿದ್ದಿದೆ ಈಗ SIT. ಈ ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. 11, 12 ಮತ್ತು 13ನೇ ಪಾಯಿಂಟ್ ಈಗ ಉಳ್ಕೊಂಡಿರೋದು. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ಆಯಿತು. ಆ ನಂತರದಲ್ಲಿ ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಈ SIT ಮುಂದೆ 2ನೇ ದೂರುದಾರ ಇದ್ದಾನಲ್ಲ, ಆತ ಹಾಜರಾಗ್ತಾನ ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕ್ಷಣದ ಮಾಹಿತಿಯನ್ನ ನೀಡ್ತಾನೆ ಇದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. 11, 12, 13ನೇ ಪಾಯಿಂಟ್ನಲ್ಲಿ 10 ಪಾಯಿಂಟ್ಗಳು ಮುಗಿದ್ವು. SIT ಮುಂದೆ ಈ 2ನೇ ದೂರುದಾರ ಏನಿದ್ದಾನೆ ಆತ ಹಾಜರಾಗ್ತಾನ ಇವತ್ತು ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ನಡೆದಿದೆ. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳು, ಮೊದಲನೇ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳು, ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳ ಉತ್ಖನನ ನಡೆಯುತ್ತೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಕಲ್ಲೇರಿ ಇಲ್ಲೂ ಕೂಡ ಶವಗಳನ್ನು ಹುಟ್ಟು ಹಾಕಲಾಗಿದೆ ಅನ್ನುವಂಥ ದೂರು. ಆ ದೂರಿಗೂ ಕೂಡ ಸಂಬಂಧಪಟ್ಟಂತೆ ಈಗ ಆ 2ನೇ ದೂರುದಾರ ಏನಿದ್ದಾನೆ ಆತ SITಯ ಮುಂದೆ ಹಾಜರಾಗ್ತಾನ ಇಲ್ಲವ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಉತ್ತರ ಸಿಗುತ್ತೆ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಬುರುಡೆಯ ರಹಸ್ಯದ ಹಿಂದೆ ಬಿದ್ದಿದೆ ಈಗ SIT. ಈ ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. 11, 12 ಮತ್ತು 13ನೇ ಪಾಯಿಂಟ್ ಈಗ ಉಳ್ಕೊಂಡಿರೋದು. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ಆಯಿತು. ಆ ನಂತರದಲ್ಲಿ ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಈ SIT ಮುಂದೆ 2ನೇ ದೂರುದಾರ ಇದ್ದಾನಲ್ಲ, ಆತ ಹಾಜರಾಗ್ತಾನ ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕ್ಷಣದ ಮಾಹಿತಿಯನ್ನ ನೀಡ್ತಾನೆ ಇದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. 11, 12, 13ನೇ ಪಾಯಿಂಟ್ನಲ್ಲಿ 10 ಪಾಯಿಂಟ್ಗಳು ಮುಗಿದ್ವು. SIT ಮುಂದೆ ಈ 2ನೇ ದೂರುದಾರ ಏನಿದ್ದಾನೆ ಆತ ಹಾಜರಾಗ್ತಾನ ಇವತ್ತು ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ನಡೆದಿದೆ. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳು, ಮೊದಲನೇ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳು, ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳ ಉತ್ಖನನ ನಡೆಯುತ್ತೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಕಲ್ಲೇರಿ ಇಲ್ಲೂ ಕೂಡ ಶವಗಳನ್ನು ಹುಟ್ಟು ಹಾಕಲಾಗಿದೆ ಅನ್ನುವಂಥ ದೂರು.
ಆ ದೂರಿಗೂ ಕೂಡ ಸಂಬಂಧಪಟ್ಟಂತೆ ಈಗ ಆ ಎರಡನೇ ದೂರುದಾರ ಏನಿದ್ದಾನೆ ಆತ SITಯ ಮುಂದೆ ಹಾಜರಾಗ್ತಾನ ಇಲ್ಲವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಉತ್ತರ ಸಿಗುತ್ತೆ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಬುರುಡೆಯ ರಹಸ್ಯದ ಹಿಂದೆ ಬಿದ್ದಿದೆ ಈಗ SIT. ಈ ದೂರುದಾರನ ಸಮ್ಮುಖದಲ್ಲಿ ಇವತ್ತು ಖನನ ನಡೆಯುತ್ತೆ. 11, 12 ಮತ್ತು 13ನೇ ಪಾಯಿಂಟ್ ಈಗ ಉಳ್ಕೊಂಡಿರೋದು. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ಆಯಿತು. ಆ ನಂತರದಲ್ಲಿ ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಈ SIT ಮುಂದೆ ಎರಡನೇ ದೂರುದಾರ ಇದ್ದಾನಲ್ಲ ಆತ ಹಾಜರಾಗ್ತಾನ ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕ್ಷಣದ ಮಾಹಿತಿಯನ್ನ ನೀಡ್ತಾನೆ ಇದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. 11, 12, 13ನೇ ಪಾಯಿಂಟ್ನಲ್ಲಿ 10 ಪಾಯಿಂಟ್ಗಳು ಮುಗಿದ್ವು. SIT ಮುಂದೆ ಈ ಎರಡನೇ ದೂರುದಾರ ಏನಿದ್ದಾನೆ ಆತ ಹಾಜರಾಗ್ತಾನ ಇವತ್ತು ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ನಡೆದಿದೆ. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳು ಮೊದಲನೇ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳು. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳ ಉತ್ಖನನ ನಡೆಯುತ್ತೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಈ ಕಲ್ಲೇರಿ ಇಲ್ಲೂ ಕೂಡ ಶವಗಳನ್ನು ಹುಟ್ಟು ಹಾಕಲಾಗಿದೆ ಅನ್ನುವಂಥ ದೂರು. ಆ ದೂರಿಗೂ ಕೂಡ ಸಂಬಂಧಪಟ್ಟಂತೆ ಈಗ ಆ ಎರಡನೇ ದೂರುದಾರ ಏನಿದ್ದಾನೆ ಆತ SITಯ ಮುಂದೆ ಹಾಜರಾಗ್ತಾನ ಇಲ್ಲವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಉತ್ತರ ಸಿಗುತ್ತೆ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಬುರುಡೆಯ ರಹಸ್ಯದ ಹಿಂದೆ ಬಿದ್ದಿದೆ ಈಗ SIT. ಈ ದೂರುದಾರನ ಸಮ್ಮುಖದಲ್ಲಿ ಇವತ್ತು ಖನನ ನಡೆಯುತ್ತೆ. 11, 12 ಮತ್ತು 13ನೇ ಪಾಯಿಂಟ್ ಈಗ ಉಳ್ಕೊಂಡಿರೋದು. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ಆಯಿತು. ಆ ನಂತರದಲ್ಲಿ ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಈ SIT ಮುಂದೆ ಎರಡನೇ ದೂರುದಾರ ಇದ್ದಾನಲ್ಲ ಆತ ಹಾಜರಾಗ್ತಾನ ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕ್ಷಣದ ಮಾಹಿತಿಯನ್ನ ನೀಡ್ತಾನೆ ಇದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಕೂಡ ಉತ್ಖನನ ನಡೆಯುತ್ತೆ. 11, 12, 13ನೇ ಪಾಯಿಂಟ್ನಲ್ಲಿ 10 ಪಾಯಿಂಟ್ಗಳು ಮುಗಿದ್ವು. SIT ಮುಂದೆ ಈ ಎರಡನೇ ದೂರುದಾರ ಏನಿದ್ದಾನೆ ಆತ ಹಾಜರಾಗ್ತಾನ ಇವತ್ತು ಅನ್ನುವಂಥ ಪ್ರಶ್ನೆ ಇದೆ. ಈಗಾಗಲೇ 10 ಪಾಯಿಂಟ್ಗಳ ಶೋಧ ಕಾರ್ಯ ನಡೆದಿದೆ. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳು ಮೊದಲನೇ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳು. ಆ ನಂತರದಲ್ಲಿ ಇವತ್ತು ಉಳಿದಂಥ ಪಾಯಿಂಟ್ಗಳ ಉತ್ಖನನ ನಡೆಯುತ್ತೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಈ ಕಲ್ಲೇರಿ ಇಲ್ಲೂ ಕೂಡ ಶವಗಳನ್ನು ಹುಟ್ಟು ಹಾಕಲಾಗಿದೆ ಅನ್ನುವಂಥ ದೂರು. ಆ ದೂರಿಗೂ ಕೂಡ ಸಂಬಂಧಪಟ್ಟಂತೆ ಈಗ ಆ ಎರಡನೇ ದೂರುದಾರ ಏನಿದ್ದಾನೆ ಆತ SITಯ ಮುಂದೆ ಹಾಜರಾಗ್ತಾನ ಇಲ್ಲವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಉತ್ತರ ಸಿಗುತ್ತೆ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ